श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं करोतु मम कल्याणं। हरिर्हयमुकाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च ಹನುಮಸ್ಮರಣಾತ್ ಭವೇತ್. ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ ವಿವರಣೆಯನ್ನ ಯಥಾಮತಿಯಾಗಿ ನೋಡ್ತಾ ಇದ್ದೀವಿ. ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ಆವ ಕಚ್ಚಪ ರೂಪ ದಿಂದಲುಂಡೋಲಕದಿ ಓವಿ ಧರಿಸಿದ ಶೇಷಮೂರುತಿಯನು ಆವನಾವನ ಬಲಪಿಡಿದು ಹರಿಯ ಸೂರರೈದಿವರು ಆವಾಯು ನಮ್ಮ ಕುಲಗುರುರಾಯನು. ಬಹಳ ಸುಂದರವಾಗಿ ವಾಯುದೇವರ ಮೂಲ ರೂಪದ ವರ್ಣನೆ ಇದೆ. ವಾಯುದೇವರು ಕೂರ್ಮ ರೂಪದಿಂದ, ವಾಯುಕೂರ್ಮದಿಂದ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾರೆ. ಮೊದಲು ವಿಷ್ಣು ಕೂರ್ಮ ಇದೆ, ಅದರ ಪುಚ್ಛ ಭಾಗದಲ್ಲಿ ವಾಯುದೇವರ ವಾಯುಕೂರ್ಮ ಇದೆ, ಅದರ ಪುಚ್ಛ ಭಾಗದಲ್ಲಿ ಶೇಷದೇವರು 1000 ಹೆಡೆಗಳ ಮಧ್ಯದಲ್ಲಿ ಸಾಸಿವೆ ಕಾಳಿನಷ್ಟು ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ. ಅಂದ್ರೆ ಪೂರ್ಣವಾದ ಭಾರ ಭಗವಂತನ ನಂತರ ಇಡೀ ಬ್ರಹ್ಮಾಂಡವನ್ನ ಧಾರಣೆ ಮಾಡಿದಂಥವರು ವಾಯುದೇವರು. ಅದನ್ನಿಲ್ಲಿ ಹೇಳ್ತಾರೆ, ಸಯೇಶ ಕೂರ್ಮ ರೂಪೇಣ ವಾಯುರಂಡೋದಕ ಸ್ಥಿತಃ ವಿಷ್ಣುನಾ ಕೂರ್ಮ ರೂಪೇಣ ಧಾರಿತೋನಂತ ಧಾರಕಃ. ಶ್ಲೋಕದಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಬಹಳ ಸುಂದರವಾಗಿ. ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಇದನ್ನೆಲ್ಲ ತಿಳಿಸ್ತಾರೆ. ಪ್ರಾಣದೇವರು ಕೂರ್ಮ ರೂಪದಿಂದ ಇಡೀ ಬ್ರಹ್ಮಾಂಡದ ಅಗಾಧವಾದ ಜಲರಾಶಿಯಲ್ಲಿ ಇದ್ದು ಕೂರ್ಮರೂಪಿಯಾದ ವಿಷ್ಣುವಿನ ಬಾಲವನ್ನು ಆಶ್ರಯ ಮಾಡಿಕೊಂಡು ಅದರ ಮೇಲೆ ನಿಂತಿದ್ದಾರೆ. ವಾಯುದೇವರ ಮೇಲೆ ಶೇಷದೇವರು ನಿಂತಿದ್ದಾರೆ. ಅತ್ಯದ್ಭುತವಾಗಿರುವಂಥದ್ದು. ಅದರ ವರ್ಣನೆ ಮಾಡ್ತಾರೆ. ಪೂರ್ವದಲ್ಲಿ ಶಿರಸ್ಸಿದೆ, ಬಾಲ ಪಶ್ಚಿಮದಲ್ಲಿದೆ, ಉದರದಲ್ಲಿ ಆಕಾಶ ಇದೆ, ತ್ರಿಲೋಕ ಬೆನ್ನಿನ ಮೇಲಿದೆ. ವಾಯುವಿನ ಇಡೀ ಜಗತ್ತನ್ನ ಉದ್ಧಾರ ಮಾಡುವಂತಹ ಈ ಕೂರ್ಮ ರೂಪದ ಧ್ಯಾನವನ್ನು ಯಾರು ಮಾಡುತ್ತಾರೋ ಅವನು ಎಲ್ಲಿ ನೆಲೆಸಬೇಕು ಅಂತ ಅನ್ಕೊಳ್ತಾನೋ ಅಲ್ಲಿ ನೆಲೆಸೋ ಹಾಗೆ ವಾಯುದೇವರು ಮಾಡ್ತಾರಂತೆ. ಬಹಳ ಸುಂದರವಾಗಿ ಹೇಳ್ತಾರೆ, ಏವಂ ವಿದ್ವಾಂಸ್ತು ಯತ್ರೈತಿ ತತ್ರೈವ ಪ್ರತಿಷ್ಠತಿ. ಇದರ ಚಿಂತನೆಯನ್ನ ನಿತ್ಯದಲ್ಲಿ ಮಾಡಬೇಕು. ಸಂಧ್ಯಾ ವಂದನೆ, ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಆಸನೆ ವಿನಿಯೋಗ ಅಂತ ಹೇಳಿದ ಕೂಡಲೇ ಇದೆಲ್ಲ ಚಿಂತನೆ ನಮಗೆ ಬರಬೇಕು. ಅದಕ್ಕೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಶಾಸ್ತ್ರದಲ್ಲಿರೋದನ್ನ ಅಚ್ಚ ಕನ್ನಡದಲ್ಲಿ ನಮಗೆ ಬಿಚ್ಚಿ ತೋರಿಸಿದ್ದಾರೆ ಶ್ರೀಪಾದರಾಜರು. ಆವ ಕಚ್ಚಪ ರೂಪ, ಕಚ್ಚಪ ಅಂದ್ರೆ ಅದೇ ಆಮೆ, ಕಚ್ಚಪ ರೂಪದಿಂದ ಅಂಡೋದಕದಿ ಓವಿ ಧರಿಸಿದ ಪ್ರೀತಿಯಿಂದ ಧಾರಣೆ ಮಾಡಿದ್ದಾರೆ ಶೇಷಮೂರುತಿಯನು. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡಿ. ಅಂದ್ರೆ ವಾಯುದೇವರ ಅತ್ಯದ್ಭುತವಾದ ಮಹಿಮೆಯನ್ನ ಈ ಪದ್ಯದಲ್ಲಿ ಹೇಳಿದರು. ಇನ್ನೊಂದು ಶಬ್ದ ಬಳಸಿದ್ದಾರೆ, ವಿದ್ಯುತ್ತಿಗೆ ಅಭಿಮಾನಿಯಾಗಿರುವಂತಹ ಭಾರತೀ ದೇವಿಯ ಪತಿಯಾಗಿರುವಂಥವರು ವಾಯುದೇವರು. ಇಂತಹ ವಾಯುದೇವರಿಗಲ್ಲದೆ ಈ ಶಕ್ತಿ ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇನ್ನೊಂದು ಶಬ್ದ ಬಳಸಿದ್ದಾರೆ, ಆವನಾವನ ಬಳಿಪಿಡಿದು ಹರಿಯ ಸುರರೈದುವರು ಆವಾಯು ನಮ್ಮ ಕುಲಗುರುರಾಯನು. ಏನಿದರರ್ಥ ಅಂತ ಕೇಳಿದರೆ 32 ಲಕ್ಷಣಗಳಿಂದ ಕೂಡಿದಂಥವರು ವಾಯುದೇವರು, ಜೀವೋತ್ತಮರು ಅಂತ ನಾನು ಹೇಳಿದೆ. ಅದಕ್ಕೆ ಲಕ್ಷಣ ಶಾಸ್ತ್ರ ಅಂತ ಇದೆ. ಒಬ್ಬ ವ್ಯಕ್ತಿ ಹೇಗಿರಬೇಕಪ್ಪ ಅದಕ್ಕೆ ಇಲ್ಲಿ ಹೇಳ್ತಾರೆ, ಷಣ್ಣವತ್ಯಂಗುಲೋ ಯಸ್ತು ನೆಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತೋ ದ್ವಾತ್ರಿಂಶ ಲಕ್ಷಣೈರ್ಯುತಃ ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿಃ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯಃ ಸರ್ವೇಷಾಮೇವ ಸರ್ವದಾ
ಅನ್ಯೇಪಿ ಸ್ವಾತ್ಮನೋ ಮುಖ್ಯ ಕ್ರಮಾತ್ ಗುರು ಈರಿತಃ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಗುರುಗಳು ಅಂತ ಆಗಬೇಕು ಅಂದ್ರೆ 32 ಲಕ್ಷಣಗಳಿಂದ ಕೂಡಿರಬೇಕು. ಅದು ಬ್ರಹ್ಮದೇವರಲ್ಲಿ ಇರ್ಲಿಕ್ಕೆ ಮಾತ್ರ ಸಾಧ್ಯ. ಬ್ರಹ್ಮದೇವರು, ವಾಯುದೇವರೇ ಮುಂದೆ ಬ್ರಹ್ಮದೇವರಾಗುವಂಥವ್ರು. ಅದಕ್ಕಿಲ್ಲಿ ಹೇಳ್ತಾರೆ 96 ಅಂಗುರದಷ್ಟು ಎತ್ತರ ಇರಬೇಕಂತ, 48 ಅಂಗುರದಷ್ಟು ಉದರದ ಸುತ್ತಳತೆ ಇರಬೇಕು, 7 ಹೆಜ್ಜೆಗಳಷ್ಟು 4 ಮೊಳದಷ್ಟು ಎತ್ತರವುಳ್ಳಂತಹ 32 ಲಕ್ಷಣಗಳಿಂದ ಕೂಡಿರುವಂಥವರು ತಾತ್ವಿಕ, ಸಂಶಯವಿರದ ಜಿಜ್ಞಾಸುಗಳಿಗೆ ಬಂದಿರುವಂತಹ ಸಂಶಯವನ್ನ ಕತ್ತರಿಸಿ ಹಾಕುವಂತಹ, ನಾಶ ಮಾಡುವಂತಹ, ಪರಿಹಾರ ಮಾಡುವಂತಹ ಯಾರಿದ್ದಾರೋ ಅವರೇ ಮುಖ್ಯವಾದ ಗುರುಗಳು. ಈ ಗುಣ ಇರೋದು ಬ್ರಹ್ಮದೇವರಲ್ಲಿ ಮಾತ್ರ. ಅವರ ನಂತರ ವಾಯುದೇವರಲ್ಲಿ ಅದು ನಾವು ಕಾಣ್ತಾ ಇದ್ದೇವೆ. ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲರಲ್ಲೂ ಆ ಲಕ್ಷಣಗಳು ಇದ್ದಾವೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಮೋಕ್ಷ ನಮಗೆ ಬೇಕು, ಭಗವಂತನ ಅನುಗ್ರಹ ನಮಗೆ ಆಗಬೇಕು ಅಂದ್ರೆ ಶ್ರವಣಾದಿ ಚ ಕರ್ತವ್ಯಂ ನಾಣ್ಯತಾ ದರ್ಶನಂ ಕ್ವಚಿತ್ ಸಮ್ಯಕ್ ಗುರುಪ್ರಸಾದಶ್ಚ ಮುಖ್ಯತೋ ದೃಷ್ಟಿ ಕಾರಣಂ. ಗುರುಗಳ ಅನುಗ್ರಹ ಬೇಕು. ಗುರುಪ್ರಸಾದವಿಲ್ಲದೆ, ಶ್ರವಣ ಮಾಡದೆ ಯಾವುದೇ ಕಾರಣಕ್ಕೂ ಭಗವಂತನ ಅನುಗ್ರಹ ಆಗೋದಿಲ್ಲಪ್ಪ. ಬ್ರಹ್ಮದೇವರ ಬದಿಗೆ ಬರುವಂತಹ ವಾಯುದೇವರಲ್ಲಿ ಈ ಎಲ್ಲಾ ಲಕ್ಷಣಗಳಿದ್ದಾವೆ. ಅದಕ್ಕೆ ಅವರಿಗೆ ತ್ರೈಲೋಕ್ಯಾಚಾರ್ಯ ಪಾದೋ ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಆ ವಾಯು ನಮ್ಮ ಕುಲಗುರುರಾಯನು. ನಮಗಷ್ಟೇ ಗುರುಗಳಲ್ರಿ, ನಮ್ ಇಡೀ ಕುಲಕ್ಕೆ ಗುರುಗಳಾಗಿರುವಂಥವ್ರು ತ್ರಿಜಗದ್ಗುರುಗಳು, ಅದು ನಮ್ಮ ವಾಯುದೇವರು ಅಂತ ಹೇಳ್ತಾರೆ. ಇನ್ನು ಯಾರು ಒಪ್ಪದೇ ಇರ್ಲಿ, ನಂಬದೇ ಇರ್ಲಿ, ಎಲ್ಲರನ್ನ ಕಾಯೋರೇ ವಾಯುದೇವರು. ಅದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ನೀವು ಒಪ್ಪಿದ್ರೆಷ್ಟು ಬಿಟ್ರೆಷ್ಟು ಅಂತಾರೆ. ಮುಂದೆ ಹೇಳ್ತಾರೆ, ಆವವಾನಾವನು ದೇಹದೊಳಗಿರಲು ಹರಿತಾ ನೆಲೆಸಿಹನು, ಆವನೂ ತೊಲಗೆ ಹರಿತಾ ತೊಲಗುವನು, ಆವವನು ದೇಹದೊಳು ಒಳ ಹೊರಗೆ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು. ಈ ಪದ್ಯದಲ್ಲಿ ಇಡೀ ಎಲ್ಲರ ಜಾತಕವನ್ನೇ ಹೇಳ್ಬಿಟ್ಟಿದ್ದಾರೆ ಶ್ರೀಪಾದರಾಜರು. ದೇಹೋಪಿ ಯತ್ರ ಪವನೋತ್ರ ಹರಿಯತೋಸು, ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತಹ ಮಾತು. ತತ್ರೇವ ವಾಯುರಿತಿ ವೇದ ವಚ ಪ್ರಸಿದ್ಧಂ. ಎಲ್ಲಿ ವಾಯುದೇವರಿದ್ದಾರಲ್ಲ ಅಲ್ಲಿ ಭಗವಂತ ಒಂದು ವಾಸ ಮಾಡ್ತಾನೆ, ಅಲ್ಲಿ ಇದ್ದು ಅನುಗ್ರಹ ಮಾಡ್ತಾನೆ. ಎಲ್ಲಿ ವಾಯುದೇವರಿಲ್ಲೋ ಅಲ್ಲಿ ಭಗವಂತ ಇರೋದಿಲ್ಲ. ಒಳಗೆ ಹೊರಗೆ ಯಾರು ನಿಯಾಮಕರಾಗಿದ್ದಾರೋ, ಶರೀರದ ಒಳಗೆ ಮತ್ತು ಹೊರಗೆ, ಅಂತಹ ಆ ವಾಯು ನಮ್ಮ ಕುಲಗುರುರಾಯನು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಕಸ್ಮಿನ್ ವಹಂ ಅಂತ ವೇದದಲ್ಲಿ ಪ್ರಸಿದ್ಧವಾಗಿರುವಂಥದ್ದು, ಶ್ರುತಿ ಬಂದಿರುವಂಥದ್ದು. ಹಾಗಾಗಿ ಎಲ್ಲ ದೇವತೆಗಳಲ್ಲಿ ಇದ್ದು, ಎಲ್ಲ ಮನುಷ್ಯರಲ್ಲಿದ್ದು, ಇಡೀ ಬ್ರಹ್ಮಾಂಡದ ಒಳಗೆ ಹೊರಗೆ ಇದ್ದು ರಕ್ಷಣೆ ಮಾಡುವಂಥವರು ನಮ್ಮ ಪ್ರಾಣದೇವರು. ರಾಮಾವತಾರದಲ್ಲಿ ಹನುಮಂತ ಹತ್ತಿರ ಸುಗ್ರೀವ ಬಂದಿದ್ದಾನೆ. ಸುಗ್ರೀವ ಅವನನ್ನು ಆಶ್ರಯ ಮಾಡಿದ್ದಕ್ಕೆ ಬಲಶಾಲಿಯಾಗಿರುವಂತಹ ವಾಲಿಯನ್ನ ಸಂಹಾರ ಮಾಡಿ ಹನುಮಂತ ದೇವರು ಅವನಿಗೆ ವಿಜಯವನ್ನು ತಂದುಕೊಟ್ಟಿದ್ದಾರೆ. ಕೃಷ್ಣಾವತಾರದಲ್ಲಿ ಭೀಮಸೇನ್ ದೇವರ ಆಶ್ರಯವನ್ನ ಪಡೆದರು ಎಲ್ಲ ಪಾಂಡವರು. ಅರ್ಜುನ ಅವನಿಗೆ ಸಹಾಯಕನಾಗಿದ್ದು ಅರ್ಜುನನಿಗೆ ವಿಶೇಷವಾಗಿ ಬಲವನ್ನ ತಂದುಕೊಟ್ಟಂಥವರು ನಮ್ಮ ಭೀಮಸೇನ್ ದೇವರು ಅಂತ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಶತ್ರು ಸೇನೆಯಲ್ಲಿದ್ದ ಭೀಷ್ಮ ದ್ರೋಣಾದಿಗಳು ಅರ್ಜುನನಲ್ಲಿ ಪಕ್ಷಪಾತ ತೋರಿದರೆ ಹೊರತು ಕರ್ಣನಲ್ಲಿ ಪಕ್ಷಪಾತ ತಳೆಯಲಿಲ್ಲ. ಅದನ್ನೆಲ್ಲ ಬಹಳ ಸುಂದರವಾಗಿ ಹೇಳ್ತಾರೆ. ಪರಿಸರ ನೀನೆರೆ ಹರಿತಾನಿರುವನು, ಇರದಿರೆ ತಾನಿರನು, ಜಗನ್ನಾಥದಾಸರು ಹೇಳುವಂತಹ ಮಾತು. ಹಾಗಾಗಿ ಆವನು ದೇಹದಳು ಹೊರ ನಿಯಾಮಕನು. ವಾಯುದೇವರ ಒಂದು ವೈಶಿಷ್ಟ್ಯವನ್ನ ಹೇಳ್ತಾರೆ. ಇತರ ದೇವತೆಗಳಿಗಿಂತ ಹೆಚ್ಚು ಪೂರ್ಣರಾಗಿರುವಂಥವರು ಗರುಡ, ರುದ್ರ, ಶೇಷ, ಇಂದ್ರ, ಸುಪರ್ಣಿ, ಪಾರ್ವತಿ, ವಾರುಣಿ, ಶಚಿ, ಈ 8 ದೇವತೆಗಳನ್ನ ತನ್ನ ಅಂಕೆಯಲ್ಲಿಟ್ಟುಕೊಂಡು ಪ್ರೇರಣೆ ಮಾಡುವಂತಹ ಸಮಷ್ಟಿ ಹಾಗೂ ವೃಷ್ಟಿ ಅಂತೆನಿಸಿರುವಂಥವರು ವಾಯುದೇವರು. ಆದ್ದರಿಂದಲೇ ಅವರಿಗಿಂತಲೂ ಸರ್ವೋತ್ತಮನಾದಂಥವನು ಶ್ರೀಹರಿ.
ಅದನ್ನೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಇದನ್ನೆಲ್ಲ ತಿಳಿಸ್ತಾರೆ. ಅಂದ್ರೆ ವಾಯುದೇವರು ಇದ್ರೆ ಭಗವಂತ ಬಂದು ನೆಲೆಸ್ತಾನೆ. ವಾಯುದೇವರು ಇರೋದು ಹೇಗೆ? ನಮ್ಮ ಮನೆಯಲ್ಲಿ ವಾಯುದೇವರು ಇರಬೇಕಪ್ಪ, ನಮ್ಮ ಮನಸ್ಸಿನಲ್ಲಿ ವಾಯುದೇವರು ಇರಬೇಕು. ಇರೋದು ಹೇಗೆ? ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಅನ್ನೋ ಹಂಗಿಲ್ಲ. ರೂಪಮನ್ಯವಿವ ಧನ್ಯಮಾತ್ಮನಃ ಅಂತ ಹೇಳಿದ ಹಾಗೆ ಸರ್ವಮೂಲ ಗ್ರಂಥಗಳು ಆಚಾರ್ಯರ ವಾಯುದೇವರ ಪ್ರತಿರೂಪವಾಗಿರುವಂಥದ್ದು. ಆ ರೂಪವನ್ನ ಮನೆಯಲ್ಲಿ ಗ್ರಂಥ ಇರಬೇಕು, ಅದರ ವಿಚಾರ ಮನಸ್ಸಿನಲ್ಲಿರಬೇಕು. ಆಗ ಭಗವಂತ ಬಂದು ನಮ್ಮಲ್ಲಿ ನೆಲೆಸ್ತಾನೆ. ಅದು ಇದರ ತಾತ್ಪರ್ಯ. ಮುಂದೆ ಹೇಳ್ತಾರೆ ಪದ್ಯದಲ್ಲಿ, ಎಲ್ಲ ದೇವತೆಗಳಲ್ಲಿ ವಾಯುದೇವರ ವೈಶಿಷ್ಟ್ಯತೆಯನ್ನು ಹೇಳ್ತಾರೆ. ನಾನೀಗ ಹೇಳದ ಹಾಗೆ ಕಥೆಯನ್ನ. ಕರ್ಣಾಭಿಮಾನಿ ಸುರರು ದೇಹವನ್ನು ಬಿಡಲು, ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರೋ ಬುಧಜನ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ಕತೆ. ಅಹಂ ಶ್ರೇಯೋ ವಿವಾದಂತೋ ಏನ ಕೃತ್ವಾ ಅಖಿಲಾಸುರಾಹ ಅಸಮರ್ಥ ಸ್ವರಕ್ಷಾಯಾಂ ಸವಾಯು ಸ್ವರನಾಯಕ. ದೇವತೆಗಳಲ್ಲಿ ವಾದ ವಿವಾದ ಆಗಿದೆ, ನಾನ್ ಶ್ರೇಷ್ಠ. ಕೊನೆಗೆ ಪ್ರಾಣದೇವರು ಯಾವಾಗ ಹೊರಗಡೆ ಬಂದ್ರೋ ಶರೀರ ಬಿದ್ದೋಗಿದೆ. ಅದನ್ನೆಲ್ಲಿ ಹೇಳ್ತಾರೆ, ಪ್ರಾಣ ಪ್ರಕರ್ಷೇಣ ಆನಯತಿ ಚೇಷ್ಟಯತಿ ತತ್ತತೀಂದ್ರಿಯ ವ್ಯಾಪಾರಾನ್ ಕಾರಯತಿ ಪ್ರಾಣ ಅನಚೇಷ್ಟಾಯಾಮ್ ಅಂತ ಇಟ್ಟುಕೊಂಡ್ರೆ ಎಲ್ಲಾ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಹಾಗೆ ಮಾಡೋರಾದ್ದರಿಂದಲೇ ಅವರನ್ನ ಪ್ರಾಣ ಅಂತ ಕರೀತಾ ಇದ್ದಾರೆ, ಪವಮಾನ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಜೀವ ಬದುಕೋದೇ ಪ್ರಾಣದೇವರಿಂದ. ಪ್ರಕರ್ಷೇಣ ಆನಯತಿ ಜೀವಯತಿ ಇತಿ ಪ್ರಾಣ. ಅದಕ್ಕೆ ಪ್ರಾಣದೇವರ ಉಪಾಸನೆಯನ್ನ ಎಲ್ಲರೂ ಮಾಡಬೇಕಪ್ಪ. ಎಷ್ಟೋ ಜನಕ್ಕೆ ಇದರ ಮಹತ್ವನೇ ಗೊತ್ತಿಲ್ಲ. ಯಾರೋ ಬ್ರಾಹ್ಮಣರು, ಅದರಲ್ಲೂ ಮಾಧ್ವರು, ಅವರು ಮಾತ್ರ ಪ್ರಾಣದೇವರ ಉಪಾಸನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ನೀವು ಪರೀಕ್ಷೆ ಮಾಡಿ ನೋಡಿ. ಯಾವುದೇ ಊರಿಗೆ ಹೋಗಿ, ಹಳ್ಳಿಗೆ ಹೋಗಿ, ಊರು ಬಿಡ್ರಿ, ಹಳ್ಳಿಗೆ ಹೋಗಿ, ಯಾವ ಗುಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಹನುಮಂತ ದೇವ್ರ ಗುಡಿ ಇರ್ತದೆ. ಎಲ್ಲೋ ಸಂಧಿ ಮುಂದಿ, ಎಲ್ಲೋ ದೂರದಲ್ಲಿ ಕಾಡಿನಲ್ಲಿ ಎಷ್ಟೋ ಹನುಮಂತ ದೇವಸ್ಥಾನ ಇದ್ದಾವೆ. ಅಷ್ಟು ಪ್ರಾಣದೇವರ ಮಹಿಮೆ ಅಷ್ಟಿರುವಂಥದ್ದು. ಆಣ ಅಂದ್ರೆ ಭಾರತಿ, ಅವಳಿಗಿಂತ ಹೆಚ್ಚಿನ ಸುಖವುಳ್ಳವನಾದ್ದರಿಂದ ಪ್ರಾಣ ಅಂದ್ರೆ ಭಾರತೀ ದೇವಿಯ ಪತಿಯಾಗಿರುವಂಥವ್ರು. ನೈತ್ಯೇವ ಹ್ಯಾನಂದ ಸಮೂತಿರಿತಃ ಆಣ ಸರಸ್ವತಿ ಪ್ರೋಕ್ತ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಚಾಂದೋಗ್ಯ ಭಾಷ್ಯ ಉಪನಿಷತ್ ಭಾಷ್ಯದಲ್ಲಿ. ಬಲರೂಪನಾದ್ದರಿಂದ ಪ್ರಾಣ ಬಲಂ ತದಭಿಮಾನಿತ್ವಾತ್ ಪ್ರಾಣ, ಆದ್ದರಿಂದಲೂ ಅವರನ್ನ ಪ್ರಾಣ ಅಂತ ಕರೀತಾರೆ. ಇನ್ನೂ ಹೇಳಬೇಕಪ್ಪ ಅಂದ್ರೆ, ಕಿವಿ ಹೋಗಿದೆ, ಅವನಿಗೇನಂತಾರೆ? ಕಿವುಡ ಅಂತಾರೆ. ಯಾರು ಸ್ನಾನ ಮಾಡೋದಿಲ್ಲ ಹೋಗಿ. ಬಾಯಿ ಬರ್ತಾ ಇಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಮೂಗ ಅಂತಾರೆ. ಯಾರು ಸ್ನಾನ ಮಾಡೋದಿಲ್ಲ. ಕಣ್ಣು ಹೋಗಿದ್ದೀರಿ, ಕಣ್ ಕಾಣ್ಸೋದಿಲ್ರಿ, ಏನಂತಾರೆ? ಕುರುಡ ಅಂತ ಅಂತಾರೆ. ಯಾರು ಹೋಗಿ ಸ್ನಾನ ಮಾಡೋದಿಲ್ಲ, ಅವನು ಹುಟ್ಟಿದ್ರೆ ಏನು ಮಾಡೋದಿಲ್ಲ, ಹೊರಗೆ ಹಾಕಲ್ಲ ಮನೆಯಿಂದ. ಕಾಲಿಲ್ಲ, ಹೆಳವ ಅಂತಾರೆ. ಕಾಲಿಲ್ಲ ಬಿಡ್ರಿ, ಅವನಿಗೆ ನಡಿಲಿಕ್ಕೆ ಬರೋದಿಲ್ಲ ಪಾಪ, ಅಲ್ಲೇ ಕೂತಿರ್ತಾನೆ, ಹೆಳವಾಗಿದ್ದಾನವನು ಅಂತಾರೆ ಹೊರತು ಯಾರು ಸ್ನಾನ ಮಾಡೋದಿಲ್ಲ. ಆದರೆ ಕರ್ಣಾಭಿಮಾನಿ ದಿವಿಜರು ದೇಹವನ್ನು ಬಿಡಲು, ಕುರುಡ ಕಿವುಡ ಮೂಕನೆಂದೆನಿಸುವ, ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರೋ ಬುಧಜನ. ಪ್ರಾಣದೇವರು ನಮ್ಮನ್ನ ಯಾವಾಗ ಬಿಡ್ತಾರೋ ಅವಾಗ ಈ ಶರೀರ ಹೆಣ ಆಗಿ ಹೋಗ್ತದೆ, ಶವ ಆಗಿ ಹೋಗ್ತದೆ. ಪ್ರಾಣದೇವರು ನಮ್ಮನ್ನು ಬಿಟ್ಟರೂ ನಾವು ಹೆಣ, ನಾವು ಪ್ರಾಣದೇವರನ್ನ ಬಿಟ್ಟರೂ ನಾವು ಹೆಣ. ಇದು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಬೇಕಾಗಿರುವಂತಹ ವಿಷಯ. ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಬೆಳವರು ಬುಧಜನ. ಶರೀರ ಪ್ರಾಣದೇವರ ವಶವಾಗಿರುವ ತನಕ ಬಿರಿದು ಬಾವಲಿಗಳು ಶಾಲು ಸನ್ಮಾನ ಹಾರಗಳನ್ನ ಹಾಕ್ತಾರೆ, ಜೈಕಾರವನ್ನು ಘೋಷಣೆ ಮಾಡ್ತಾರೆ. ಆ ಬಿರುದಾವಳಿಗಳು ಪ್ರಾಣದೇವರು ಇರೋ ತನಕ ಮಾತ್ರ. ಯಾವಾಗ ಪ್ರಾಣದೇವರು ಬಿಟ್ಟು ಹೋಗ್ತಾರೋ ಬಿದರೆ ಗಟ್ಟಿಯಾಗಿರುವಂಥದ್ದು. ಎಲ್ಲ ಶರೀರಕ್ಕೂ ಎರಡಕ್ಷರದ ಬಿರುದೇ ಅದು ಶವ ಅಂತ ಆಗಿಬಿಡ್ತದೆ. ಪ್ರಾಣದೇವರು ಇರೋ ತನಕ ಮಾತ್ರ ಈ ಶರೀರಕ್ಕೆ ವಿಶೇಷವಾದ ಗೌರವ. ಎಲ್ಲ
ಮನೇಲಿ ಇಟ್ಕೊಂತಾರೆ. ಏನಾಗಿಲ್ಲ ಬಿಡ್ರಿ, ಬದುಕಿದ್ದಾನೆ, ಏನು ಕೆಲಸ ಮಾಡೋದಿಲ್ಲ, ಆದ್ರೂ ಜೀವ ಇದೆ. ಮಾಂಗಲ್ಯವನ್ನ ತಂದು ಕೊಡುವಂಥವ್ರು ವಾಯುದೇವರು. ಜೀವನದ ಮಾಂಗಲ್ಯ ಇರೋದೇ ಅದು ವಾಯುದೇವರಿಂದ. ಹಾಗಾಗಿ ವಾಯುದೇವರ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡಬೇಕಪ್ಪ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲಸಿಹ ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದಳು ಗುರುಕುಲ ತಿಲಕ ಮುಖ್ಯ ಪವಮಾನನು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಯಥಾರ್ಥವಾದ ಜ್ಞಾನ ದೇವತೆಗಳೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ ಪರತರ ನೆನೆಸಿ ಜ್ಯೇಷ್ಠರಾಗಿರುವಂಥವ್ರು ವಿಷ್ಣುರ್ವಾಯೋ ಸಮುತ್ಪನ್ನೋ ವಾಯು ಸರ್ವಾಶ್ಚ ದೇವತಾ. ಜ್ಯೇಷ್ಠತೆ, ಶ್ರೇಷ್ಠತೆ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಅದನ್ನೆಲ್ಲ ಕತೆ ಹೇಳ್ತಾರೆ. ಪ್ರಾಣದೇವನ ನಿಷ್ಠವಣ, ಅದರ ಬಗ್ಗೆ ಎಲ್ಲ ಕಥೆಯನ್ನು ಹೇಳ್ತಾರೆ. ಈ ಪ್ರಾಣದೇವರೇ ಅಗ್ನಿನಾಮಕನಾಗಿಲ್ಲಿ ಇದ್ದು ಅಗ್ನಿಯನ್ನು ಸುಡುವ ಹಾಗೆ ಮಾಡುತ್ತಾರೆ. ಸೂರ್ಯನಾಮಕನಾಗಿ ಸೂರ್ಯನಲ್ಲಿ ನಿಂತು ಸುಡುವ ಹಾಗೆ ಮಾಡುತ್ತಾರೆ, ಬೆಳಗ್ತಾರೆ. ಪರ್ಜನ್ಯ ನಾಮಕನಾಗಿ ಆ ಮಳೆಯನ್ನು ಸುರಿಸ್ತಾರೆ. ಪೃಥ್ವಿಯಲ್ಲಿ ಸರ್ವಾಧಾರರಾಗಿದ್ದಾರೆ ಪೃಥ್ವಿ ನಾಮಕರಾಗಿ. ರೈ ಅನ್ನುವಂತಹ ಚಿತ್ತಾಭಿಮಾನಿಯಾಗಿರುವಂತಹ ಭಾರತೀ ದೇವಿಯಲ್ಲಿ ಇದ್ದು ವಿಶೇಷವಾಗಿ ಪ್ರೇರಣೆಯನ್ನ ಮಾಡುತ್ತಾರೆ. ಇದೇ ಪ್ರಾಣರೇ ಇಂದ್ರನಲ್ಲಿ, ವಾಯುವಿನಲ್ಲಿ ಮೂರ್ತ, ಅಮೂರ್ತ, ಮುಕ್ತಿ ಸಮೂಹ ಎಲ್ಲಾ ರೂಪಗಳಿಂದ ಇದ್ದು ನಿಯಮನ ಮಾಡುತ್ತಾರೆ. ರಥದ ಚಕ್ರದ ಮಧ್ಯದಲ್ಲಿ ನಾಭಿ ಅರಗಳನ್ನ ಹೇಗೆ ಆಶ್ರಯ ಮಾಡಿಕೊಂಡಿದನೋ ಹಾಗೆ ಇಡೀ ಬ್ರಹ್ಮಾಂಡ ನಿಂತಿರೋದೇ ವಾಯುದೇವರ ಮೇಲೆ. ವಾಯುದೇವರ ಅನುಗ್ರಹ ಇಲ್ಲದೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ರೂಪದಿಂದ ಇದ್ದು ಅಶನ, ಪಿಪಾಸ, ಅಪಾನ, ಮೃತ್ಯು ಅನ್ನುವಂತಹ 4 ರೂಪಗಳಿಂದ ಇದ್ದು ಐತರೇಯ ಭಾಷ್ಯದಲ್ಲಿ ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ. ಅಂತಹ ವಾಯುದೇವರು ನಮ್ಮಲ್ಲಿ ಇದ್ದು ನಿಯಮನ ಮಾಡುತ್ತಾರೆ. ಹೃದಯ ಪ್ರಾಣಿ, ಹೃದಯದಲ್ಲಿದ್ದು ಪ್ರಾಣನಾಮಕನಾಗಿದ್ದು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ. ಪ್ರಾಣಿಗಳು ಅಂತ ಅನಿಸಿದ್ದಾರೆ. ಹೃದಯ ಪ್ರಾಣಿ ಗುದೇ ಅಪಾನ, ನಾವು ತಿಂದಂತಹ ಆಹಾರವನ್ನ ಯಾವುದು ಬೇಡವಾಗಿದನೋ ಅದನ್ನ ಮಲರೂಪದಲ್ಲಿ, ಮೂತ್ರ ರೂಪದಲ್ಲಿ ಹೊರಗೆ ಹಾಕ್ತಾರೆ. ಅಪಾನ ನಾಮಕರಾಗಿದ್ದುವಂತಹ ವಾಯುದೇವರು. ಹೃದಯ ಪ್ರಾಣೇ ಗುದೇ ಅಪಾನ ಸಮಾನೋ ನಾಭಿ ಸಂಸ್ಥಿತ, ನಾಭಿ ಪ್ರದೇಶದಲ್ಲಿ ಇದ್ದು ಸಮಾನನಾಗಿ ಆ ರೂಪದಿಂದ ಇಡೀ ದೇಹವನ್ನ ಸಮಾನ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಟ್ಟಿರ್ತಾರೆ. ಯಾವಾಗಲೂ ನೀವು ಪರೀಕ್ಷೆ ಮಾಡಿ ನೋಡಿ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬಲಗೈ ಬಹಳ ಚಿಕ್ಕದು, ಎಡಗೈ ಬಹಳ ಉದ್ದ, ತಲೆ ಬಹಳ ಚಿಕ್ಕದು, ಕೈಕಾಲು ಬಹಳ ದೊಡ್ಡದು ಅಂತ ಆ ರೀತಿಯಲ್ಲೂ ಇಲ್ಲ. ಅವನ ತಲೆಗೆ ಬೇಕಾದ ಹಾಗೆ ಅವನ ಕೈ ಕಾಲು ಸರಿಯಾದ ರೀತಿಯಲ್ಲಿ. ಮಗುವಾಗಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ವೃದ್ಧನಾಗಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ತ್ರೀ ಆಗಿದ್ರೆ ಪುರುಷನಾಗಿದ್ರೆ ಸಮಾನ ಸ್ಥಿತಿಯಲ್ಲಿಡುವಂತಹ ಅತ್ಯದ್ಭುತವಾದ ಮಹಿಮೆ ಅದು ವಾಯುದೇವರು ಮಾಡಿಸುವಂಥದ್ದು. ಸಮಾನೋ ನಾಭಿಸಂಸ್ಥಿತ ಉದಾನ ಕಂಠ ದೇಶಸ್ತು, ಕಂಠದಲ್ಲಿದ್ದು ಮಾತಾಡೋ ಹಾಗೆ ಮಾಡ್ತಾರೆ. ನಾವು ಮಾತಾಡಿದ್ದು ಕೇಳಿಸೋ ಹಾಗೆ ಮಾಡ್ತಾರೆ ಎಲ್ಲರಿಗೂ. ಅದು ವಾಯುದೇವರ ಅನುಗ್ರಹದ ಬಲದಿಂದ ಆಗುವಂಥದ್ದು. ಉದಾನ ಕಂಠ ದೇಶೋಸ್ತು, ಗುರು ಶಿಷ್ಯರ ಸಂವಾದ ನಡೆಯೋದೇ ವಾಯುದೇವರಿಂದ. ಉಪನ್ಯಾಸ ಹೇಳುವಂಥವ್ರು ಮತ್ತು ಕೇಳುವಂಥವರಿಗೆ ಆ ಶಬ್ದ ಕೇಳಿಸಬೇಕಲ್ಲ, ಗಾಳಿಯಲ್ಲಿ ಆ ಗಾಳಿ ಬೇಕಾಗಿರೋದೇ ವಾಯುದೇವರಿಂದ. ಗಾಳಿಯ ದೇವತೆ ವಾಯುದೇವರು. ಗಾಳಿ ಇಲ್ಲ ಅಂದ್ರೆ, ಆಕಾಶ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ್ದು ಅದು ಶಬ್ದ ತರಂಗದ ಮುಖಾಂತರವಾಗಿ ನಿಮಗೆ ಬಂದು ಕೇಳಬೇಕು ಅಂದ್ರೆ, ನಾವು ಹೇಳಲಿಕ್ಕೆ ಮೊದಲು ಬರಬೇಕು ಅಂದ್ರೆ ಅದು ವಾಯುದೇವರ ಅನುಗ್ರಹದಿಂದ. ಉದಾನ ಕಂಠ ದೇಶಸ್ತು, ಉದಾನ ನಾಮಕನಾಗಿರುವಂತಹ ವಾಯುದೇವರ ಅನುಗ್ರಹದಿಂದ ಆಗುವಂಥದ್ದು. ವ್ಯಾನ ಸರ್ವ ಶರೀರಗಹ, ವ್ಯಾನ ರೂಪದಿಂದ ಇದ್ದು ಇಡೀ ಶರೀರದಲ್ಲಿ ಗಾಳಿ ಸಂಚಾರವನ್ನು ಮಾಡಿ ಯಾವ್ಯಾವ ಅಂಗಗಳಿಗೆ ಎಷ್ಟೆಷ್ಟು ಬೇಕೋ ಅದನ್ನೆಲ್ಲವನ್ನ ಚೆನ್ನಾಗಿ ಆ ಅಂಗಾಂಗಗಳಿಗೆ ಕಳಿಸಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ವಾಯುದೇವರು. ಅದನ್ನ ಇಷ್ಟು ಮೂಲ ರೂಪದ ವರ್ಣನೆಯನ್ನ ಮಾಡಿದ್ರು ಯಾರು? ಶ್ರೀಪಾದರಾಜರು. ಇನ್ನು ಮುಂದೆ ಹನುಮತ್ ಅವತಾರದ ವರ್ಣನೆ ಇದೆ. ಅದನ್ನ ನಾಳನೇ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.